ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತೊಂದು ಸಿಂಪಲ್ ಕಿಚನ್ ಟಿಪ್ಸ್ ಹೇಳ್ತಾ ಇದ್ದೀನಿ. ನೀವು ಅಡುಗೆ ಮನೆಯೆಲ್ಲ ಶೆಲ್ಫೆಲ್ಲ ಕ್ಲೀನ್ ಮಾಡ್ತೀರಲ್ಲ, ತಿಂಗಳಿಗೆ ಒಂದು ಸಲನೋ ವಾರಕ್ಕೆ ಒಂದು ಸಲ 15 ದಿನಕ್ಕೆ ಒಂದು ಸಲ ಯಾವಾಗಾದರೂ ಆ ಇರುವೆ ಕಾಟ ಎಲ್ಲ ಜಾಸ್ತಿ ಇರುತ್ತೆ. ಈ ಬೇಸಿಗೆ ಟೈಮಲ್ಲಂತೂ ತುಂಬ ಇರುವೆ ಕಾಟ. ಸ್ಟೀಲ್ ಡಬ್ಬನೂ ಬಿಡಲ್ಲ, ಅದರೊಳಗೆ ಹೋಗಿ ಸಕ್ಕರೆ ಡಬ್ಬ ಯಾವ ಡಬ್ಬನೂ ಬಿಡಲ್ಲ, ಡ್ರೈ ಫ್ರೂಟ್ಸು ಡಬ್ಬ ಯಾವುದಕ್ಕೂ ಬಿಡಲ್ಲ, ಹಂಗೆ ಹೋಗ್ತಾ ಇರ್ತವೆ. ಅದಕ್ಕೊಂದು ಸಿಂಪಲ್ ಟಿಪ್ಸ್ನ ಹೇಳ್ತಾಯಿದ್ದೀನಿ. ಸಜ್ಜೆ ಎಲ್ಲ ಕ್ಲೀನ್ ಮಾಡ್ತಿರಲ್ಲ ಈ ಥರ ಶೆಲ್ಫೆಲ್ಲ, ಆವಾಗ ಏನು ಮಾಡಿ ಕ್ಲೀನ್ ಮಾಡ್ಕೊಂಡು ಫಸ್ಟು ಸೋಪ್ ನೀರಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು, ಆಮೇಲೆ ಅದಕ್ಕೆ ಕರ್ಪೂರ ಗೊತ್ತಲ್ಲ, ಕರ್ಪೂರನ ಪಚ್ಚಕರ್ಪೂರ ಅದು ಸರಿ, ಪೂಜೆ ಮಾಡ್ತೀವಲ್ಲ ಕರ್ಪೂರ, ಆರತಿ ಮಾಡ್ತೀವಲ್ಲ ಆ ಕರ್ಪೂರನ ಎಲ್ಲ ಕಡೆ ಅಂದರೆ ಶೆಲ್ಫೆಲ್ಲ ಕ್ಲೀನ್ ಮಾಡಿರ್ತೀರಲ್ಲ ಆವಾಗ ಒಂದೊಂದೇ ಇಟ್ಕೊಂಡು ಬನ್ನಿ. ಎಲ್ಲ ಕಡೆ 2 ಮೂಲೆ, ಒಂದು ಹೆಲ್ಪಿಗೆ 3 ಕಡೆ ಇಟ್ಕೊಂಡು ಬನ್ನಿ. ನಾನು ಇಡ್ತಾಯಿದ್ದೀನಿ ನೋಡಿ, ಕರ್ಪೂರ ತೊಗೊಂಡಿದ್ದೀನಿ. ದಪ್ಪ ಕರ್ಪೂರ ಇದು, 2 ಹೋಳು ಮಾಡಿ ಕೂಡ ಹಾಕೋಬೋದು. ಇದು ಏನು ಡಬ್ಬದೊಳಗೆ ಹಾಕಿದ್ರೆ ಸ್ಮೆಲ್ಲೆಲ್ಲ ಬರುತ್ತೆ, ಇರುವೆ ಬರ್ತವೆ ಅಂತ. ಹಾಗಾಗಿ ಈ ಥರ ಸಜ್ಜೆ ಮೇಲೆ ಹಾಕಿದ್ರೆ ಇರುವೆಗಳು ಸಜ್ಜೆ ಮೇಲೆ ಹೋಗಲ್ಲ. ಈ ಥರ 3 ಕಡೆನೂ ಹಾಕ್ಕೊಂಡು ಇಟ್ಟರೆ ಇರುವೆ ಬರಲ್ಲ, ಇಲ್ಲಾಂದರೆ ಸುಮ್ಮನೆ ಇರುವೆ ಓಡಾಡ್ತಿರ್ತವೆ. ಇದೇ ಇವತ್ತಿನ ಟಿಪ್ಸ್, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.